ನಮಸ್ಕಾರ ವೀಕ್ಷಕರೇ, ಇಂದು ಶನಿವಾರ, ಯುಗಾದಿಯ ಅಮಾವಾಸ್ಯೆ ಅಥವಾ ಶನಿ ಅಮಾವಾಸ್ಯೆ ಅಂತ ಕರೆಯುವ ಇವತ್ತು ಈ 5 ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ, ಭಯಂಕರ ಅದೃಷ್ಟ. ಇಂದಿನಿಂದ ಈ ರಾಶಿಯವರಿಗೆ ಶುಕ್ರ ದೆಸೆಯೇ ಆರಂಭವಾಗ್ತಾ ಇದೆ ಅಂತಲೇ ಹೇಳಬಹುದು. ಇನ್ನು ಮುಂದೆ ಅಂದರೆ ಇವತ್ತಿನ ಯುಗಾದಿ ಅಮಾವಾಸ್ಯೆ ಅಥವಾ ಶನಿ ಅಮಾವಾಸ್ಯೆಯ ಮುಂದಿನ ದಿನಗಳೆಲ್ಲವೂ ಇವರಿಗೆ ಸುಖಮಯ ಜೀವನವನ್ನೇ ತಂದುಕೊಡಲಿದೆ. ಹಾಗಾದರೆ ಯಾವ ರಾಶಿಗೆ ಅದೃಷ್ಟ ಫಲಗಳು ದೊರೆಯುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಈ ರಾಶಿಯವರಿಗೆ ಪೂರ್ವಾರ್ಧದಲ್ಲಿ ಅನೇಕ ಖರ್ಚುಗಳು ಹಾಗೆಯೇ ಕಾನೂನು ವಿಚಾರಗಳನ್ನು ಎದುರಿಸಬೇಕಾಗತ್ತೆ. ಆದರೆ ಇವೆಲ್ಲದರಲ್ಲೂ ಅವರು ಜಯವನ್ನೇ ಗಳಿಸುತ್ತಾರೆ. ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭವೋ ಲಾಭ, ಜೊತೆಗೆ ಅನೇಕ ವರ್ಷದ ವಿದೇಶಿ ಪ್ರವಾಸದ ಆಸೆಯೂ ಕೂಡ ಈಡೇರುತ್ತೆ. ಆರೋಗ್ಯ ಸಂಭಾಳಿಸುತ್ತೆ. ನಿಷ್ಕರಣ ಕಲಹದಿಂದ ದೂರವಿರಿ. ಜೊತೆಗೆ ಸರ್ಕಾರಿ ನೌಕರಿಯ ಅದೃಷ್ಟವೂ ಕೂಡ ಒದಗಿ ಬರಲಿದೆ. ಮದುವೆ ಆಗಿಲ್ಲ ಎಂದಾದರೆ ಈ ಯುಗಾದಿ ಅಮಾವಾಸ್ಯೆಯ ನಂತರ ಮದುವೆ ಕೂಡ ಫಿಕ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಇದರ ಜೊತೆಗೆ ಸಂತಾನಕ್ಕಾಗಿ ಹಲವಾರು ವರ್ಷಗಳಿಂದ ನೀವು ಕಾದಿದ್ರೂ ಈ ವರ್ಷ ಅಂದರೆ ಇದೇ ಯುಗಾದಿ ಅಮಾವಾಸ್ಯೆಯ ನಂತರ ಈ ರಾಶಿಯವರಿಗೆ ಸಂತಾನ ಪ್ರಾಪ್ತಿಯೂ ಇದೆ. ಜೊತೆಗೆ ಯಾವುದೋ ಕಾಲದಲ್ಲಿ ಕೊಟ್ಟಂಥ ಸಾಲ ಬಡ್ಡಿಯ ರೂಪದಲ್ಲಿ ನಿಮ್ಮ ಕೈ ಸೇರಲಿದೆ. ಇದಷ್ಟೇ ಅಲ್ಲ, ಹಲವು ವರ್ಷಗಳಿಂದ ಮನೆ ಕಟ್ಟಬೇಕು ಎಂದುಕೊಂಡಂಥ ಆ ಆಸೆ ಈ ಬಾರಿ ಈಡೇರುತ್ತೆ. ಈ ವರ್ಷವೇ ನೀವದಕ್ಕೆ ಬೇಸ್ ಮಟ್ಟ ಹಾಕೋದಕ್ಕೂ ಕೂಡ ಮುಂದಾಗುವ ಎಲ್ಲ ಸತ್ಯಾಸತ್ಯತೆಗಳು ಕೂಡ ಹತ್ತಿರವಿದೆ. ಇಷ್ಟು ಮಾತ್ರವಲ್ಲ, ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಜೊತೆಗೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ನೀವು ಹಲವು ಬಾರಿ ಮನವಿ ಮಾಡಿದರೂ ಸಂಬಳ ಹೆಚ್ಚಾಗದಂಥವರಿಗೂ ಕೂಡ ಈ ಬಾರಿ ನಿಮ್ಮ ಸಂಬಳ ಹೆಚ್ಚಾಗುತ್ತೆ. ಇದೆಲ್ಲದರ ಜೊತೆಗೆ ಪ್ರತಿಕೂಲ ಪ್ರಸಂಗದಿಂದ ಆರ್ಥಿಕ ಲಾಭ, ಪೂರ್ವಾರ್ಧದಲ್ಲಿ ಖರ್ಚು ಕೈಮೀರೋದು ಇರುತ್ತೆ. ಖರ್ಚು ನಿಯಮಿತದಲ್ಲಿ ಇರಲಿ. ಉದ್ಯೋಗದಲ್ಲಿ ಹೆಚ್ಚಿನ ಲಾಭವೇ ದೊರೆಯಲಿದ್ದು ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಶುಕ್ರ ದೆಸೆ ಸಮೀಪಿಸ್ತಾ ಇದೆ. ಹಾಗಾದರೆ ಆ ಅದೃಷ್ಟವಂತ 5 ರಾಶಿಗಳು ಯಾವುವು ಅಂತ ನೋಡೋಣ. ವೃಶ್ಚಿಕ ರಾಶಿ, ಧನು ರಾಶಿ, ತುಲಾ ರಾಶಿ, ಮಕರ ರಾಶಿ, ಮೀನ ರಾಶಿ. ನೋಡಿದ್ರಲ್ಲ ವೀಕ್ಷಕರೇ, ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ, ಓಂ ನಮೋ ಶನೇಶ್ಚರಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.